ನಮಸ್ಕಾರ ಸ್ನೇಹಿತರೆ. ನಾವು 35ನೇ ಬಾರಿ ಅಂದರೆ 35ನೇ ದಿನ ಭೇಟಿಯಾಗ್ತಾ ಇದ್ದೇವೆ. ಇಂದು ಎರಡು ಪದಗಳ ಬಗ್ಗೆ ತಿಳ್ಕೊಳ್ಳೋಣ. ಒಂದು ರೀಡ್, ಇನ್ನೊಂದು ರೀಡ್ ಔಟ್. ಭಾಳಷ್ಟು ಜನಕ್ಕೆ ಇದರ ಪರಿಚಯ ಇಲ್ಲ ಅಂದ್ಕೊಂಡಿದ್ದೀನಿ ಎರಡನೇ ಪದದ್ದು. ಇವಾಗ ರೀಡ್ ಬಗ್ಗೆ ಆಮೇಲೆ ತಮಗೆ ತಿಳಿಸ್ತೀನಿ. ಈ ರೀಡ್ ಔಟ್ ಬಗ್ಗೆ ತಿಳ್ಕೊಳ್ಳೋಣ. ಏನು ರೀಡ್ ಮತ್ತು ರೀಡ್ಔಟ್ಗೂ ಇರುವ ವ್ಯತ್ಯಾಸ, ಅದಕ್ಕೆ ಪ್ರೇಸರ್ ವರ್ಬ್ ಅಂತ ಹೇಳ್ತಾರೆ. ನಾವು ಸಾಮಾನ್ಯವಾಗಿ ಕ್ಲಾಸಲ್ಲಿ ಕೆಲವು ಟೀಚರ್ ಸಿಟ್ ಅಂತಾರೆ, ಸಿಡೌನ್ ಅನ್ನಬೇಕು. ಒಳಗಡೆ ಬರಬೇಕಾದ್ರೆ ಕಮ್ ಅಂತಾರೆ, ಕಮಿನ್ ಅನ್ನಬೇಕು. ಇದು ಅಷ್ಟೇ ನೋಡಿ. ರೀಡ್ ಮತ್ತು ರೀಡ್ಔಟು ಮನೆಯಲ್ಲಿ ಪೇರೆಂಟ್ಸು ಮಕ್ಕಳಿಗೆ ಓದ್ಕೋ ಅಂತ ಹೇಳಬೇಕಾದ್ರೆ ರೀಡ್ ಹೇಳಬೇಕು. ತರಗತಿಯಲ್ಲಿ ಇಂಗ್ಲೀಷ್ ಟೀಚರು ಯಾರೇ ಆಗಿರಲಿ, ಆ ಓದೋ ಹುಡುಗನಿಗೆ ಮಾಡಲ್ ರೀಡಿಂಗ್ ಇರುತ್ತೆ, ಅವ್ರಿಗೆ ಒಂದಿಬ್ಬರು ಮೂವರ ಹತ್ರ ಓದಿಸ್ತಾರೆ ಸಾಮಾನ್ಯವಾಗಿ. ಅಲ್ಲಿ ರೀಡ್ ಅಂತ ಹೇಳಿದರೆ ಅದು ತಪ್ಪಾಗ್ತದೆ. ರೀಡ್ ಅಂದರೆ ನಮಗೆ ನಾವು ಓದ್ಕೊಳ್ಳೋದು. ರೀಡ್ಔಟ್ ಅಂತ ಅಂದರೆ ಅದು ಶಬ್ದ ಜಾಸ್ತಿ ಬರೋದು. ರೀಡ್ ಅಲೌಡ್ ಅಂತ ಗಟ್ಟಿಯಾಗಿ ಓದು, ಅದು ಇನ್ನೊಬ್ಬರಿಗೂ ಕೇಳಲಿ ಅಂತ. ತರಗತಿಯಲ್ಲಿ ರೀಡ್ ಅಂದರೆ ನೀನು ಒಬ್ಬನೇ ಓದ್ಕೋ ಅಂತ ಆಗ್ಬಿಡುತ್ತೆ. ಅದಕ್ಕೆ ರೀಡ್ಔಟ್ ಅಂತ ಅಂದರೆ ಕೇಳಬೇಕು, ಎಲ್ಲ ನಿನ್ನ ಸಹಪಾಠಿಗಳಿಗೆ ಕೇಳುವ ಹಾಗೆ ಓದುವುದಕ್ಕೆ ರೀಡ್ಔಟ್ ಅಂತ. ಇದು ನನಗೂ ಸ್ವಲ್ಪ ನಿಧಾನವಾಗಿ ಗೊತ್ತಾಯಿತು ಸ್ನೇಹಿತರೆ. ದಯವಿಟ್ಟು ಎಲ್ಲ ಭಾಷಾ ಶಿಕ್ಷಕರು, ಅದರಲ್ಲೂ ಇಂಗ್ಲೀಷ್ ಟೀಚರ್ಸು ತರಗತಿಯಲ್ಲಿ ರೀಡ್ ಅಂತ ಹೇಳಬಾರ್ದು, ರೀಡ್ಔಟ್ ಅಂತ ಹೇಳಬೇಕು. ಬಹುಶಃ ಇದು ಭಾಳ ಮುಖ್ಯವಾದ ವಿಷಯ ಅಂತ ಹೇಳ್ಕೊಂಡ್ರೆ ರೀಡ್ ಅನ್ನೋದನ್ನು ತಿಳ್ಕೊಂಡ. ಈ ರೀಡು ಅಷ್ಟೇ, ರೀಡ್ಔಟ್ ಅಂದರೆ ಅದು. ಈ ರೀಡ್ ಇದೆ ನೋಡಿ, ಬಹಳ ಜನಕ್ಕೆ ಇಂಗ್ಲೀಷನ್ನು ತಪ್ಪು ಮಾಡುತ್ತೆ. ರೀಡ್ಔಟ್ ಅಷ್ಟೇ ಸ್ನೇಹಿತರೆ. ರೀಡ್ಔಟ್ ಅಂದರೆ ಗಟ್ಟಿಯಾಗಿ ಓದು, ಬೇರೆಯವ್ರಿಗೂ ಕೇಳೋಂಗೆ ಓದು ಅನ್ನೋ ಅರ್ಥ. ರೀಡ್ಔಟ್ ಅಷ್ಟೇ. ಆ ರೀಡ್ಔಟ್ ತುಂಬ ಜನಕ್ಕೆ ಪರಿಚಯ ಇಲ್ಲ. ದಯವಿಟ್ಟು ಹೆಚ್ಚು ಜನ ಇದನ್ನು ತಿಳ್ಕೊಬೇಕು ಅಂತ ಆಸೆ ಪಡ್ತೇನೆ. ಇದಾಯಿತು. ಈ ರೀಡ್ ಇದೆ ನೋಡಿ, ಈ ರೀಡು ಭಾಳಷ್ಟು ಜನಕ್ಕೆ ತಪ್ಪು ಮಾಡಿಸುತ್ತೆ ಅಂದರೆ ತಿಳ್ಕೊಂಡಿರಲ್ಲ ಅಷ್ಟೇ. ಭಾಳಷ್ಟು ಜನ, ನಾನು ಯಾರೋ ಹೈಸ್ಕೂಲ್ ಟೀಚರ್ ನೋಡಿದ್ದೇನೆ, ಅಲ್ಲಿ ಒಂದು ದಿವಸ ಅವ್ರು ಓದ್ತಾ ಇದ್ರು, ವಿಕ್ರಮ್ ಸಾರಾಭಾಯಿ ರೀಡ್ ಆಲ್ ದ ಬುಕ್ಸ್ ಅವೈಲಬಲ್ ಇನ್ ದ ಲೈಬ್ರರಿ ಅಂತ. ವಿಕ್ರಮ್ ಸಾರಾಭಾಯಿ ರೀಡ್ ಅಂತ ಬರೋದೇ ಇಲ್ಲ, ಥರ್ಡ್ ಪರ್ಸನ್ ಸಿಂಗ್ಯುಲರ್ ಅದು. ವಿಕ್ರಮ್ ಸಾರಾಭಾಯಿ ರೆಡ್ ಆಲ್ ದ ಬುಕ್ಸ್ ಅವೈಲಬಲ್ ಇನ್ ದಿ ಲೈಬ್ರರಿ. ನೋಡಿ, ಸೇಮ್ ಈ ರೀಡ್ ಅನ್ನೋ ಪದ ಇದೆ ನೋಡಿ, ಅದು ಸಂದರ್ಭಕ್ಕೆ ತಕ್ಕ ಹಾಗೆ ಅದು ಉಚ್ಚಾರಣೆ ಮತ್ತು ಅರ್ಥ ಎರಡನ್ನೂ ಬದಲಾವಣೆ ಮಾಡ್ತದೆ. ಈಗ ನೋಡೋಣ, ಅದನ್ನು ಪರಿಚಯ ಮಾಡ್ಕೊಳ್ಳೋಣ. ನೋಡಿ, ಐ ಹ್ಯಾವ್ ರೆಡ್ ಎ ಬುಕ್. ನೋಡಿ, ಇಲ್ಲಿ ಆದಿ ಎಡಿ ಇದೆ, ಆದರೆ ನಾನು ರೆಡ್ ಅಂತ ಹೇಳಿದೆ. ಇಲ್ಲಿ ಹ್ಯಾವ್ ಇದೆ ನೋಡಿ. ಇಂಗ್ಲೀಷ್ ಹೇಗೆ ಅಂದರೆ ಟು ಆದಮೇಲೆ ಮತ್ತು ಡಿಡ್ ಆದಮೇಲೆ, ಡೂ ಆದಮೇಲೆ, ಡಸ್ ಆದಮೇಲೆ, ಈ ಸಂದರ್ಭದಲ್ಲಿ ರೀಡ್ ಅಂತ, ಓದು ಅಂತ. ಓದಬೇಕು, ಓದು, ನಾನು ಓದಬೇಕು, ಅವನು ಓದಬೇಕು. ಐ ಹ್ಯಾವ್ ಟು ರೀಡ್, ನಾನು ಓದಬೇಕು. ಇಲ್ಲಿ ಹ್ಯಾವು, ಹ್ಯಾಸು, ಹ್ಯಾಡ್ ಜೊತೆ ಕ್ರಿಯಾಪದಗಳು ನಾನು ಹಿಂದೆ ಹೇಳಿದ್ದೇನೆ. ಹ್ಯಾವು, ಹ್ಯಾಸು, ಹ್ಯಾಡ್ ಜೊತೆ ಬಂದ ಮೇಲೆ ಕ್ರಿಯಾಪದಗಳು ಬದಲಾವಣೆ ಆಗಬೇಕು. ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್, ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್. ಇದಕ್ಕೆ ಪಾರ್ಟಿಸಿಪಲ್ ಫಾರಮ್ ಅಂತ ಹೇಳ್ತಾರೆ. ರೆಡ್ ಅಂತ, ರೀಡ್ ಅಲ್ಲ ಇದು. ಐ ಹ್ಯಾವ್ ರೆಡ್ ಎ ಬುಕ್, ನಾನೊಂದು ಪುಸ್ತಕವನ್ನು ಓದಿದ್ದೇನೆ. ಹ್ಯಾವ್ ಯು ರೆಡ್ ಎ ಬುಕ್, ನೀವು ಒಂದು ಪುಸ್ತಕವನ್ನು ಓದಿರುವಿರಾ ಅಂತ. ಹಾಗೆ ನೋಡಿ, ಹಿ ಹ್ಯಾಸ್ ರೆಡ್ ಎ ಬುಕ್, ಆತ ಒಂದು ಪುಸ್ತಕವನ್ನು ಓದಿದ್ದಾರೆ. ವಿದ್ಯಾರ್ಥಿ ಆದರೆ ಆತ ಒಂದು ಪುಸ್ತಕವನ್ನು ಓದಿದ್ದಾನೆ. ಹ್ಯಾಸ್ ಹಿ ರೆಡ್ ಎ ಬುಕ್, ಆತ ಒಂದು ಪುಸ್ತಕವನ್ನು ಓದಿದ್ದಾನೆ. ಹಾಗೇನೆ ಐ ಹ್ಯಾಡ್ ರೆಡ್ ಎ ಬುಕ್, ನಾನು ಇಲ್ಲಿ ಬರೆದಿಲ್ಲ, ನಾನು ಒಂದು ಪುಸ್ತಕವನ್ನು ಓದಿದ್ದೆ. ಹ್ಯಾಡ್ ಯು ರೆಡ್ ಎ ಬುಕ್, ನೀವು ಒಂದು ಪುಸ್ತಕವನ್ನು ಓದಿದ್ರಾ. ಹಾಗೇನೆ ಹಿ ಹ್ಯಾಡ್ ರೆಡ್ ಎ ಬುಕ್, ಆತ ಒಂದು ಪುಸ್ತಕವನ್ನು ಓದಿದ್ರು, ಆತ ಒಂದು ಪುಸ್ತಕವನ್ನು ಓದಿದ್ದ. ಹ್ಯಾಡ್ ಹಿ ರೆಡ್ ಎ ಬುಕ್, ಆತ ಒಂದು ಪುಸ್ತಕವನ್ನು ಓದಿದ್ರಾ, ಆತ ಒಂದು ಪುಸ್ತಕವನ್ನು ಓದಿದ್ದ ವಿದ್ಯಾರ್ಥಿ ಆದರೆ ಇದು ನೋಡಿ. ಹ್ಯಾಸು, ಹ್ಯಾವು, ಹ್ಯಾಡ್ ಜೊತೆ ರೀಡ್ ಅನ್ನುವ ಪದವನ್ನು ನಾವು ಯಾವುದೇ ಕಾರಣಕ್ಕೂ ರೀಡ್ ಅಂತ ಓದೋವಾಗಿಲ್ಲ. ಅದು ರೆಡ್ ಆಗುತ್ತೆ, ಅದು ಪಾರ್ಟಿಸಿಪಲ್ ಆಗುತ್ತೆ, ಪಾಸ್ಟ್ ಪಾರ್ಟಿಸಿಪಲ್ ಆಗುತ್ತೆ. ಅಥವಾ ನೋಡಿ, ಪ್ರೆಸೆಂಟ್ ಟೆನ್ಸ್ ಅದು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಆಗುತ್ತೆ, ಅಥವಾ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಆಗುತ್ತೆ. ಇದು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್. ಇವೆರಡೂ ಹ್ಯಾಡ್ ಜೊತೆ ಬಂದರೆ ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್, ಜ್ಞಾಪಕ ಇಟ್ಕೋಬೇಕು. ಅಲ್ಲಿ ರೆಡ್ ಆಗುತ್ತೆ. ಇದು ನೋಡಿ ಸ್ನೇಹಿತರೆ, ಬಹಳ ಎರಡು ನೋಡಿ ಒಂದೇ ಥರ ಇವೆ ನೋಡಿ. ಐ ರೀಡ್ ಎ ಬುಕ್, ಇದು ನೋಡಿ ನಮ್ಮ ಓದ ಮೇಲೆ ಡಿಪೆಂಡ್ ಆಗುತ್ತೆ. ಇದು ಐ ರೀಡ್ ಎ ಬುಕ್ ಅಂದರೆ ನಾನು ಬುಕ್ ಓದ್ತೀನಿ ಅಂತ, ಸಿಂಪಲ್ ಪ್ರೆಸೆಂಟ್ ಟೆನ್ಸ್.
ಹಿ ರೀಡ್ಸ್ ಎ ಬುಕ್, ಅವನೊಂದು ಪುಸ್ತಕ ಓದ್ತಾನೆ, ಅದು ನಮಗೆ ಅಗತ್ಯ ಇಲ್ಲ ಇದೆ. ಐ ರೀಡ್ ಎ ಬುಕ್, ನೋಡಿ ಇಲ್ಲೂ ರೀಡ್ ಇದೆ, ಇಲ್ಲೂ ರೀಡ್, ಏನು ವ್ಯತ್ಯಾಸ ಇಲ್ಲ. ಐ ರೀಡ್ ಎ ಬುಕ್, ಪ್ರೆಸೆಂಟ್ ಟೆನ್ಸ್, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಇದು, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಆದ್ರಿಂದ ಐ ರೀಡ್ ಎ ಬುಕ್, ನಾನೊಂದು ಪುಸ್ತಕ ಓದ್ತೇನೆ. ಡು ಯು ರೀಡ್ ಎ ಬುಕ್, ನೀವು ಒಂದು ಪುಸ್ತಕ ಓದ್ತೀರಾ, ವಿದ್ಯಾರ್ಥಿ ಆದರೆ ನೀನು ಒಂದು ಪುಸ್ತಕ ಓದುತ್ತೀಯ. ನಮ್ಮ ಓದಿನ ಮೇಲೆ ನಾನು ಓದ್ತೀನಿ, ಈಗ ನಾನು ಓದಬೇಕು, ನಾನು ಓದ್ತೇನೆ. ಇಲ್ಲಿ ನೋಡಿ ಸ್ನೇಹಿತರೆ, ಐ ರೆಡ್ ಎ ಬುಕ್, ವಾಟ್ ಡಿಡ್ ಯು ಡೂ ಯೆಸ್ಟರ್ಡೇ? ಐ ರೆಡ್ ಎ ಬುಕ್, ನಾನೊಂದು ಪುಸ್ತಕ ಓದಿದೆ. ಡಿಡ್ ಯು ರೀಡ್ ಎ ಬುಕ್, ನೋಡಿ ಇಲ್ಲಿ ರೆಡ್ ಆಯಿತು. ನಾನು ಎಲ್ಲ ಕನ್ನಡ, ನಾನು ತರಗತಿಯಲ್ಲೂ ಕನ್ನಡದಲ್ಲಿ ಬರ್ಸ್ತೀನಿ ಮಕ್ಕಳಿಗೆ, ಅಲ್ಲಿ ನಾನು ಕನ್ನಡ ಗೊತ್ತಿರೋರಿಗೆ ಅರಾಬಿಕ್ಕಲ್ಲಿ ಬರ್ಕೊಳ್ಳಿ ಮಕ್ಕಳ ಅಂತ ಹೇಳ್ತೇನೆ. ಇದನ್ನು ನಾವು ಮಾಡಬೇಕು, ನಾವು ಮಡಿಯನ್ನು ಬಿಡಬೇಕು, ಭಾಷೆ ಅರ್ಥ ಆಗಬೇಕು ಅವರಿಗೆ. ಆಮೇಲೆ ಕೆಲವರು ಹೇಳ್ತಾರೆ ಇಂಗ್ಲೀಷ್ ಕ್ಲಾಸಲ್ಲಿ ಕನ್ನಡ ಮಾತಾಡಬಾರ್ದು ಅಂತ. ಅರೆ ಇಂಗ್ಲೀಷೇ ಗೊತ್ತಿಲ್ಲದೆ ಇದ್ದವ್ರಿಗೆ ನಾನು ಕನ್ನಡ ಮಾತಾಡೋದು ಇಂಗ್ಲೀಷ್ ಯಾಕೆ ಗೊತ್ತಾಗುತ್ತೆ? ನಾನು ಇವನು ಅನಂತಮೂರ್ತಿಯವರು ಹೇಳ್ತಾ ಇದ್ರು ಅದನ್ನು, ಅಗತ್ಯವಿದ್ದರೆ ಕನ್ನಡದಲ್ಲಿ ಮಾತಾಡಿ ಅಂತ. ಅವರು ಕೇಳಿದ್ದೆ ನಾನು, ಅವರ ಕಾಲದಲ್ಲಿ ಪ್ರಪಂಚದಲ್ಲಿ 10 ಜನ ಚೆನ್ನಾಗಿ ಇಂಗ್ಲೀಷ್ ಬರೆಯೋರಲ್ಲಿ ಅವರು ಒಬ್ಬರಾಗಿದ್ದರಂತೆ. ನಮ್ಮಲ್ಲಿ ಒಂದು ಇದಿದೆ, ಅವ್ರಿಗೆ ಅರ್ಥ ಆಗ್ತಿದೆಯೋ ಇಲ್ವೋ ಇಂಗ್ಲೀಷ್ ಕ್ಲಾಸ್ ಅಂದರೆ ಬರೀ ಇಂಗ್ಲೀಷಲ್ಲೇ ಮಾತಾಡಬೇಕು. ಆವಾಗ ನಾವು ಹೇಳಿದ್ದೆ, ಅವ್ರಿಗೆ ಗೊತ್ತಾಗಲ್ಲ, ನನ್ನ ಕತೆ ಆಗ್ಬಿಡುತ್ತೆ. ಆಮೇಲೆ PUC ಅವರಿಗೂ ಫೇಲ್ ಆದ್ಮೇಲೆ ಅದಕ್ಕೆ ಅವ್ರಿಗೆ ಅರ್ಥ ಆದರೆ ಸಾಕು, ಅವ್ರ ಮಾತೃಭಾಷೆಗೆ ಅರ್ಥ ಆಗಬೇಕದು, ನಾವೇನು ಓದ್ತೀವಿ ಅಂತ. ಅದು ಮ್ಯಾಥಮೆಟಿಕ್ಸ್ ಆಗಲಿ, ಯಾವ ಸಬ್ಜೆಕ್ಟ್ ಆಗಲಿ. ಇಲ್ಲೂ ಅಷ್ಟೇ ನೋಡಿ, ಇದು ಬಹಳ ತಿಳ್ಕೊಳ್ಳೋದು ಅಷ್ಟು. ರೀಡ್ ಔಟ್ ಗೊತ್ತಾಯಿತು ತಮಗೆ. ನೋಡಿ, ಐ ಹ್ಯಾವ್ ರೆಡ್ ಎ ಬುಕ್, ನಾಟ್ ರೀಡ್, ರೆಡ್ ಹ್ಯಾಸು ಹ್ಯಾವ್ ಜೊತೆ, ನಾನು ಬುಕ್ ಓದಿದ್ದೇನೆ. ಹ್ಯಾವ್ ಯು ರೆಡ್ ಎ ಬುಕ್, ನೀವೊಂದು ಪುಸ್ತಕ ಓದಿದ್ದೀರಾ, ನೀವೊಂದು ಪುಸ್ತಕ ಓದಿದ್ದೀಯಾ. ಹಿ ಹ್ಯಾಸ್ ರೆಡ್ ಎ ಬುಕ್, ಅವರು ಒಂದು ಪುಸ್ತಕವನ್ನು ಓದಿದ್ದಾರೆ, ಅವನು ಒಂದು ಪುಸ್ತಕವನ್ನು ಓದಿದ್ದಾನೆ. ಹ್ಯಾಸ್ ಹಿ ರೆಡ್ ಎ ಬುಕ್, ಅವರು ಒಂದು ಪುಸ್ತಕವನ್ನು ಓದಿದ್ದಾರಾ, ಅವನು ಒಂದು ಪುಸ್ತಕವನ್ನು ಓದಿದ್ದಾನಾ. ಹಾಗೆ ನೋಡಿ, ಐ ರೀಡ್ ಎ ಬುಕ್, ನಾನೊಂದು ಪುಸ್ತಕ ಓದ್ತೇನೆ. ನೋಡಿ ಸ್ನೇಹಿತರೆ, ಐ ರೀಡ್ ಎ ಬುಕ್, ನಮ್ಮ ನಾಲ್ಗೆ ಮೇಲೆ ಇದು ಉಚ್ಚಾರಣೆ, ಸಂದರ್ಭಕ್ಕೆ ತಕ್ಕ ಹಾಗೆ ನೋಡಿ. ಐ ರೀಡ್ ಎ ಬುಕ್, ನಾನೊಂದು ಪುಸ್ತಕ ಓದ್ತೇನೆ. ಡು ಯು ರೀಡ್ ಎ ಬುಕ್, ನೋಡಿ ರೀಡ್ಗೆ ಡೂ ಬಂದಿದೆ, ಸಿಂಪಲ್ ಪ್ರೆಸೆಂಟ್ ಟೆನ್ಸ್. ಐ ರೀಡ್ ಎ ಬುಕ್, ಡು ಯು ರೀಡ್ ಎ ಬುಕ್, ನಾನೊಂದು ಬುಕ್ ಓದ್ತೀನಿ, ನೀವೊಂದು ಬುಕ್ ಓದ್ತೀರಾ ಅಥವಾ ನೀವೊಂದು ಬುಕ್ ಓದ್ತೀರಾ. ಐ ರೆಡ್ ಎ ಬುಕ್, ನೋಡಿ ಸೇಮ್ ಇದೆ. ಇಲ್ಲಿ ಕನ್ನಡ ಬರ್ತೀನಿ ಗೊತ್ತಾಗಲಿ ಅಂತ ರೆಡ್ ಆಗಿದೆ. ಇಲ್ಲಿ ಟೆನ್ಸ್ ಚೇಂಜ್ ಆಯಿತು. ಟೆನ್ಸ್ ಚೇಂಜ್ ಆದ ತಕ್ಷಣ ಉಚ್ಚಾರಣೆ ರೆಡ್ ಬಂತು, ಅರ್ಥ ಓದಿದೆ ಆಯಿತು. ಇಲ್ಲಿ ಪ್ರೆಸೆಂಟ್ ಟೆನ್ಸು ರೀಡ್, ಉಚ್ಚಾರಣೆ ರೀಡು ಅಂದರೆ ಓದ್ತೀನಿ, ನಾನು ಓದುವೆ ಅಂತ. ಇಲ್ಲಿ ರೆಡ್ ಆಯಿತು, ನಾನು ಓದ್ದೆ. ಸೇಮ್ ಸೆಂಟೆನ್ಸ್ ನೋಡಿ, ಸಂದರ್ಭಕ್ಕೆ ತಕ್ಕ ಹಾಗೆ ವ್ಯಕ್ತಿಗಳಿಗೆ ಅನುಗುಣವಾಗಿ ಇಂಗ್ಲೀಷ್ ಬದಲಾವಣೆ ಆಗ್ತದೆ. ಅದನ್ನು ಬಹಳಷ್ಟು ಸರಿ ನಾನು ಹೇಳಿದ್ದೇನೆ. ಐ ರೀಡ್ ಎ ಬುಕ್, ನಾನೊಂದು ಪುಸ್ತಕ ಓದ್ತೇನೆ. ಡು ಯು ರೀಡ್ ಎ ಬುಕ್, ನೀವೊಂದು ಪುಸ್ತಕ ಓದ್ತೀರಾ. ಐ ರೆಡ್ ಎ ಬುಕ್, ನಾನೊಂದು ಬುಕ್ ಓದ್ತೆ. ಡಿಡ್ ಯು ರೀಡ್ ಎ ಬುಕ್, ಇದನ್ನು ಹೇಳಬೇಕು. ಇದನ್ನು ರೀಡ್ ಅನ್ನುವ ಪದವನ್ನು ನಾವು ಸಂದರ್ಭಕ್ಕೆ ತಕ್ಕ ಹಾಗೆ READ ರೀಡ್ ಅದು ಗೊತ್ತದು. ಆದರೆ ಹ್ಯಾಸು ಹ್ಯಾವ್ ಜೊತೆ ಹ್ಯಾಡ್ ಜೊತೆ ಬಂದರೆ ರೆಡ್ ಆಗುತ್ತೆ. ಪಾಸ್ಟ್ ಟೆನ್ಸ್ ಆದರೆ ರೆಡ್ ಆಗುತ್ತೆ. ನೋಡಿ, ಪ್ರೆಸೆಂಟ್ ಟೆನ್ಸ್ ಆದರೆ ರೀಡ್ ಆಗುತ್ತೆ. ನನಗೆ, ನಿಮಗೆ, ಅವರಿಗೆ ಅಲ್ಲ, ಅವನಿಗೆ ಅವಳಿಗೆ ಪ್ರೆಸೆಂಟ್ ಟೆನ್ಸ್ ಆದರೆ ರೀಡ್ಸ್ ಆಗುತ್ತೆ. ಶಿ ರೀಡ್ಸ್ ಎ ಬುಕ್, ಡಸ್ ಶಿ ರೀಡ್ ಎ ಬುಕ್. ಹಿ ರೀಡ್ಸ್ ಎ ಬುಕ್, ಡಸ್ ಹಿ ರೀಡ್ ಎ ಬುಕ್. ಅದನ್ನು ಇಲ್ಲಿ ಬರೆದಿಲ್ಲ. ಇಲ್ಲಿ ನನ್ನ ಐಡಿಯಾ, ಇದನ್ನು ತಮಗೆ ತಿಳಿಸ್ಬೇಕು ಅಂತಿತ್ತು. ದಯವಿಟ್ಟು ಇದು ಹೆಚ್ಚು ಜನಕ್ಕೆ ಗೊತ್ತಾಗಬೇಕು ಅಂತ ನನ್ನ ಆಸೆ. ಆ ರೀಡೌಟ್ ಅನ್ನೋದನ್ನು ದಯವಿಟ್ಟು ತರಗತಿಯಲ್ಲಿ ಹೆಚ್ಚು ಜನ ಇಂಗ್ಲೀಷ್ ಟೀಚರ್ಸ್ ಇದನ್ನು ಕೇಳಿಸ್ಕೋಬೇಕು. ಯಾರಾದರೂ ಕೇಳಿಸ್ಕೊಂಡ್ರು ನಿಮಗೆ ಪರಿಚಯ ಇರೋ, ಅದರೊಳಗೆ ಎಲಿಮೆಂಟ್ರಿ ಕ್ಲಾಸ್ ಟೀಚರ್ಸ್ಗೆ, ಹೈಸ್ಕೂಲ್ ಟೀಚರ್ಸ್ಗೆ ಇದನ್ನು ಹೇಳಬೇಕು. ದಯವಿಟ್ಟು ಇದು ಅರ್ಥ ಆಗಿದೆ ಅಂದ್ಕೊಂಡಿದ್ದೇನೆ. ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ. ನಮಸ್ಕಾರ.